ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕೋಕನದ ಸುಖನುದಯ ಭೂಕಾಲೋಕನಕ್ಕೆ ಸೊಗಸದಿರೆ, ಭಾಸ್ಕರತಾ ಕಳಂಕನೆ ಈ ಕೃತಿಯಲ್ಲಿ ಜಗನ್ನಾಥ ವಿಠ್ಠಲನು ಇರಲಾಗಿ. ಸ್ವೀಕರಿಸಿ ಸುಖಪಡಲರಿಯದ ಅವಿವೇಕಿಗಳು ನಿಂದಿಸಿದರೇನಹುದು, ಈ ಕವಿತ್ವವ ಕೇಳಿ ಸುಖಪಡದಿ ಹರೆ ಕೋವಿದರು. ಜಗನ್ನಾಥದಾಸರು ಪಿತೃಗಣ ಸಂಧಿಯನ್ನು 29 ಪದ್ಯಗಳಲ್ಲಿ ಹೇಳಿ ಮುಂದೆ 2 ಪದ್ಯಗಳಲ್ಲಿ ತನ್ನ ಉಪಾಸ್ಯಮೂರ್ತಿಯಾದ ಜಗನ್ನಾಥ ವಿಠ್ಠಲನಿಗೆ ಅದನ್ನು ಸಮರ್ಪಣೆ ಮಾಡ್ತಾರೆ. ಬಿಂಬನಲ್ಲಿ ತಾನು ಇಷ್ಟು ವಿಸ್ತಾರವಾಗಿ ಲಕ್ಷ್ಮೀನಾರಾಯಣರ ವಿಹಾರವನ್ನು ಹೇಳಿದ ನಂತರ ತಾವೇ ಒಂದು ಪ್ರಶ್ನೆಯನ್ನು ಹಾಕ್ಕೋತಾರೆ. ಎಲ್ಲವೂ ಭಗವಂತ ಭಗವಂತ ಭಗವಂತ, ಅವನೇ ಮಾಡಿಸ್ತಾನೆ, ಅವನೇ ಕೇಳಿಸ್ತಾನೆ, ಅವನೇ ತಿನ್ನಿಸ್ತಾನೆ, ಅವನೇ ಉಣ್ಣಿಸ್ತಾನೆ, ಅವನೇ ಮಾಡಿಸ್ತಾನೆ, ಎಲ್ಲ ಅವನೇ ಅವನೇ ಅವನೇ. ಜೀವನಿಗೇನು ಕರ್ತವ್ಯವೇ ಇಲ್ಲವೇ? ಇದು ಒಪ್ಪಲಿಕ್ಕೆ ಆಗಲ್ಲ. ಜೀವನಿಗೂ ಕರ್ತೃತ್ವ ಉಂಟು ಅಂತ ವಾದ ಮಾಡುವ ವಿಚಾರ ಉಂಟು. ಜೀವನಿಗೆ ಕರ್ತೃತ್ವ ಉಂಟು ಅಂದರೆ ಉಂಟು, ಇಲ್ಲ ಅಂದರೆ ಇಲ್ಲ. ಉಂಟು ಅಂದರೆ ಸ್ವತಂತ್ರವಾಗಿ ಇಲ್ಲ, ಅಸ್ವತಂತ್ರವಾಗಿ ಉಂಟು. ಅಸ್ವತಂತ್ರವಾಗಿ ಉಂಟು ಅಂದರೂ ಇಲ್ಲ ಅಂದರೂ ಒಂದೇ ಅರ್ಥ ಇಷ್ಟೆ. ಪರಾಧೀನ ಕರ್ತೃತ್ವ, ಸ್ವತಂತ್ರ ಕರ್ತೃತ್ವ ಅನ್ನೋದಕ್ಕಂಥದ್ದಿಲ್ಲ. ಒಳಗೆ ಭಗವಂತ ಅಚೇತನನಂತೆ ಕಲ್ಲಿನಂತೆ ಅಲ್ಲ. ಕರ್ತೃತ್ವ ಉಂಟು ಅಂದರೆ ಕಲ್ಲಿನಲ್ಲಿ ಕರ್ತೃತ್ವ, ಇಚ್ಛಾ ಜ್ಞಾನ ಕ್ರಿಯೆಗಳಿಲ್ಲ. ಚೇತನದಲ್ಲಿ ಕ್ರಿಯೆ ಉಂಟು, ಇಚ್ಛೆ ಉಂಟು, ಜ್ಞಾನ ಉಂಟು. ಅವುಗಳನ್ನು ಅವು ಸ್ವತಂತ್ರವಾಗಿ ಇಲ್ಲ. ಭಗವಂತ ಒಳಗೆ ಪ್ರವೇಶ ಮಾಡಿ ಅದನ್ನು ಪ್ರಕಟ ಮಾಡಿದರೆ ಉಂಟು, ಇಲ್ಲ ಅಂದರೆ ಇಲ್ಲ, ಸ್ವತಂತ್ರವಾಗಿ ಇಲ್ಲ ಅನ್ನುವ ಅರ್ಥದಲ್ಲಿ ಕರ್ತೃತ್ವ ಉಂಟು, ಕರ್ತೃತ್ವ ಇಲ್ಲ, ಸ್ವತಂತ್ರವಾಗಿ ಇಲ್ಲ ಅನ್ನುವಂತೆ ತಿಳಿಯಬೇಕಷ್ಟೆ. ಹೀಗೆ ಎಲ್ಲ ಭಗವತ್ಪರವಾಗಿ ಚಿಂತನೆಯನ್ನು ತಿಳಿಸ್ತಾರೆ ಅಂತ ಯಾರಾದರೂ ಇದು ಒಪ್ಪದೇ ಹೋದರೆ ಅವಿವೇಕಿಗಳು ಅಂತಾರೆ ಅವರು. ಸ್ವೀಕರಿಸಿ ಜಗನ್ನಾಥ ವಿಠ್ಠಲ, ನಾನು ಸಕಲವೂ ಭಗವತ್ಪರವಾಗಿ ನನ್ನ ವಾಸ್ಯಮೂರ್ತಿ ಜಗನ್ನಾಥ ವಿಠ್ಠಲನ ಪರವಾಗಿ ಈ ಎಲ್ಲ ವಿಚಾರಗಳನ್ನು ಹೀಗೆ ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದರೆ, ಆ ಭಗವಂತನ ವ್ಯಾಪಾರ ವ್ಯವಹಾರಗಳನ್ನು ಅನುಸಂಧಾನ ಮಾಡಿ ಸುಖ ಪಡಲಿಕ್ಕೆ ಗೊತ್ತಿಲ್ಲದೇ ಇರತಕ್ಕಂತಹ ಅವಿವೇಕಿಗಳು ಇದನ್ನು ನಿಂದಿಸಿದರೆ ನಿಂದಿಸಲಿ, ನನಗೇನು ಅದರಿಂದ ತಾಪತ್ರಯ ಇಲ್ಲ ಅಂತಾರೆ ದಾಸರಾಯರು. ಆದರೆ ಜ್ಞಾನಿಗಳು ಈ ಕವಿತ್ವವ ಕೇಳಿ ಸುಖಪಡದಿ ಹರೆ, ಅವಶ್ಯವಾಗಿ ಜ್ಞಾನಿಗಳು ಈ ಮಾತನ್ನು ಒಪ್ಪುತ್ತಾರೆ. ಭಗವಂತನ ಸರ್ವ ಸ್ವಾತಂತ್ರ್ಯವನ್ನು ಅನುಸಂಧಾನ ಮಾಡುವ ಜ್ಞಾನಿಗಳಿಗೆ ಜೀವನ ಅಸ್ವಾತಂತ್ರ್ಯ ಜ್ಞಾನ ಇರುತ್ತದೆ. ಕಾರಣ ಅಸ್ವತಂತ್ರನಾದ ಜೀವನ ಸ್ವತಂತ್ರವಾಗಿ ಯಾವುದನ್ನು ಮಾಡಲಿಕ್ಕೆ ಆಗಲ್ಲ ಅನ್ನುವ ಈ ಶಾಸ್ತ್ರದ ರಹಸ್ಯವನ್ನು ಉಪಾಸನೆ ಮಾಡುವ ಜ್ಞಾನಿಗಳಿಗೆ ಇದು ಅದ್ಭುತವಾಗಿ ಕಾಣುತ್ತದೆ. ಅಂಥವರು ಅವಶ್ಯವಾಗಿ ಸಂತೋಷ ಪಡ್ತಾರೆ. ಕೇಳಿ ಸುಖ ಪಡದ ಹರೇ ಕೋವಿಡರು ಅಂತಾರೆ. ಕೇಳಿ ಸುಖ ಪಡಲ್ವಾ? ಅವಶ್ಯವಾಗಿ ಜ್ಞಾನಿಗಳು ಈ ಮಾತನ್ನು ಒಪ್ತಾರೆ. ಸಾಕು, ನನಗೆ ಎಲ್ಲರೂ ಒಪ್ಪಬೇಕು ಅಂತ ನಾನೇನು ಈ ಕಾವ್ಯವನ್ನು ರಚನೆ ಮಾಡಿಲ್ಲ. ಜ್ಞಾನಿಗಳು ಒಪ್ಪಿದರೆ ಸಾಕು, ಅವಿವೇಕಿಗಳು ಒಪ್ಪಿದರೆಷ್ಟು, ಒಪ್ಪದೇ ಇದ್ದರೆಷ್ಟು ಅನ್ನುವಂತೆ ಮಾತನಾಡ್ತಾರೆ ಜಗನ್ನಾಥದಾಸರು. ಅದಕ್ಕೊಂದು ಒಳ್ಳೆಯ ಮಾರ್ಮಿಕವಾಗಿರತಕ್ಕಂತಹ ದೃಷ್ಟಾಂತವನ್ನು ಕೊಡ್ತಾರೆ. ಕೋಕನದ ಸುಖನ ಉದಯ ಘೂಕಾಲೋಕನಕ್ಕೆ ಸೊಗಸದಿರೆ, ಭಾಸ್ಕರತಾ ಕಲಂಕನೆ ಅಂತಾರೆ. ಸೂರ್ಯೋದಯ, ನಿತ್ಯ ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಆಗ್ತದೆ. ಈ ಕೋಕನದ ಸಖ ಅಂತ ಹೊಸ ಹೊಸ ಹೆಸರುಗಳನ್ನು ಹೇಳ್ತಾರೆ ನೋಡಿ ದಾಸರಾಯರು. ಹಿಂದೆ ನಳಿನ ಸಖ ಅಂದರು, ಏನೆಲ್ಲ ಹೊಸ ಹೊಸ ಹೆಸರುಗಳನ್ನು ಹೇಳ್ತಾರೆ. ಕೋಕನದ ಸಖ ಅಂತಾರೆ. ಕೋಕನ ಅಂದರೆ ಕೋಕನದ ಅಂದರೆ ಕೆಂದಾವರೆ. ಕೋಕನದ ಸಖ ಅಂದರೆ ಸೂರ್ಯ ಉದಯ ಆಗುವಾಗ ತಾವರೆಗರು ಅರಳುತ್ತವೆ. ಕಾರಣ ಕೋಕನದ ಸಖ ಸೂರ್ಯ, ಅವರ ಉದಯ, ಕೋಕನದ ಸಖನ ಉದಯ ಸೂರ್ಯೋದಯ ಆದರೆ ತಾವರೆಗಳು ಅರಳಿ ಸಂತೋಷ ಪಡ್ತವೆ. ಆದರೆ ಘೂಕಾಲೋಕನಕ್ಕೆ ಸೊಗಸದಿರೆ, ಒಂದು ಪಕ್ಷಿಯಲ್ಲ ಪ್ರಾಣಿಯಲ್ಲ ಅಂಥದ್ದೊಂದು ಪ್ರಾಣಿ ಉಂಟು, ಘೂಕ ಅಂತ ಕರೀತಾರೆ ಅದನ್ನು ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಅದನ್ನು ಗೂಗೆ ಅಂತ ಕರೀತಾರೆ. ಈ ಗೂಗೆಗೆ ಸೂರ್ಯೋದಯ ಆದರೆ ಕಣ್ಣು ಕಾಣಲ್ಲ. ನಮಗೆಲ್ಲ ಸೂರ್ಯೋದಯ ಆದರೆ ಕಣ್ಣು ಕಾಣ್ತದೆ, ರಾತ್ರಿಯಲ್ಲಿ ಕಣ್ಣು ಕಾಣಲ್ಲ. ನಮ್ಮ ಕಣ್ಣು ಇಂಥದ್ದು. ಆದರೆ ಆ ಪ್ರಾಣಿಯ ಕಣ್ಣು ವಿಚಿತ್ರ.
ಅದಕ್ಕೆ ಸೂರ್ಯೋದಯ ಆದರೆ ಕಣ್ಣು ಕಾಣಲ್ಲ, ಕತ್ತಲಲ್ಲಿ ಕಣ್ಣು ಕಾಣ್ತದೆ ಅದಕ್ಕೆ. ಇಂಥದ್ದೊಂದು ವೈಚಿತ್ರ್ಯ ಆ ಪ್ರಾಣಿಯಲ್ಲಿ ಉಂಟು. ಘೂಕಾಲೋಕನಕ್ಕೆ ಸೊಗಸದಿರೆ, ಅದರಿಂದ ಸೂರ್ಯೋದಯ ಆಗುವಾಗ ಆ ಪಕ್ಷಿ ಕಣ್ಣು ಹೋಗಿಬಿಡ್ತಾವೆ, ಕಣ್ಣೇ ಕಾಣಲ್ಲ. ಹಾಗಾಗಿ ಸೂರ್ಯೋದಯ ಆಗುವಾಗ ಗೂಗೆ ಸೂರ್ಯನನ್ನು ನಿಂದೆ ಮಾಡ್ತದೆ. ಅಯ್ಯೋ ಸೂರ್ಯೋದಯ ಆಯ್ತು, ಯಾಕಾದರೂ ಆಯಿತು, ಆಗದೇ ಇದ್ರೆ ನಾನು ಇನ್ನೂ ಸ್ವಲ್ಪ ನೋಡ್ತಾ ಸುಖವಾಗಿರ್ತಿದ್ದೆ ಅಂತ ಆ ಗೂಗೆ ಸೂರ್ಯನನ್ನು ನಿಂದೆ ಮಾಡಿದರೆ ಸೂರ್ಯನಿಗೇನು ಕಲಂಕ ಅದರಿಂದ? ಸೂರ್ಯನಿಗೇನು ಅದರಿಂದ ಏನು ಹಾಸಿ ಇಲ್ಲ, ಯಾವ ಹಾನಿ ಇಲ್ಲ. ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಉದಯಿಸ್ತಾನೆ, ಲೋಕಕ್ಕೆ ಬೆಳಕು ಕೊಡ್ತಾನೆ. ಗೂಗೆ ನಿಂದೆ ಮಾಡಿತು ಅಂದ ಮಾತ್ರಕ್ಕೆ ಸೂರ್ಯನಿಗೆ ಯಾವ ಕಲಂಕವೂ ಇಲ್ಲ. ಕ್ಷಯರೋಗಿ ಹಾಲನ್ನು ನಿಂದೆ ಮಾಡ್ತಾನೆ, ಕ್ಷಯರೋಗಿಗಳ ಹಾಲು ಕುಡಿಬಾರದು, ಅಯ್ಯೋ ಹಾಲು ಕೆಟ್ಟ ವಿಷ ಅಂತ ಅವನು ನಿಂದೆ ಮಾಡಿದರೆ ಹಾಲಿಗೇನು ಹಾನಿ? ಹೆಳವ ನಿಂದಿಸಿ ವಾರಣಾಸಿ ಅಂತಾನೆ ಗರುಗಿನ ನಾರಾಯಣಪ್ಪ ಹೇಳುವಾಗ. ಹೆಳವ ಕಾಲಿಲ್ಲದವ ಕಾಶಿ ಕ್ಷೇತ್ರಕ್ಕೆ ತನಗೆ ಹೋಗ್ಲಿಕ್ಕೆ ಕಾಲಿಲ್ಲ, ಅವನು ಕಾಶಿಯನ್ನು ನಿಂದೆ ಮಾಡಿದರೆ ಕಾಶಿ ಕ್ಷೇತ್ರಕ್ಕೇನು ಹಾನಿ? ಹೇಗೋ ಹಾಗೆ ಸೂರ್ಯೋದಯವನ್ನು ಗೂಗೆ ನಿಂದೆ ಮಾಡಿದರೆ ಸೂರ್ಯನಿಗೇನು ಕಳಂಕ ಇಲ್ಲ. ಹಾಗೆ ಭಗವಂತನ ಅದ್ಭುತವಾದ ಜ್ಞಾನವನ್ನು ತಿಳಿಸಿ ಹೇಳ್ತಕ್ಕಂತಹ ಜಗನ್ನಾಥ ವಿಠ್ಠಲನು ಈ ಕೃತಿಯಲ್ಲಿ ಇರೆ. ಈ ನಾನು ಮಾಡಿರತಕ್ಕಂತಹ ಹರಿಕಥಾಮೃತಸಾರ ಅನ್ನುವಲ್ಲಿ ಭಗವಂತನ ಅಪಾರವಾದ ಗುಣಗಳ ಚಿಂತನೆ ಉಂಟು, ಜಗನ್ನಾಥ ವಿಠ್ಠಲನ ಸನ್ನಿಧಾನಿಯಲ್ಲಿ ಉಂಟು. ಇಂತಹ ಅವನ ಗುಣಸಂಧಾನಕ್ಕೆ ಉಪಯುಕ್ತವಾಗಿರತಕ್ಕಂತಹ ಈ ಗ್ರಂಥವನ್ನು ಅವಿವೇಕಿಗಳು ನಿಂದೆ ಮಾಡಿದರೆ ಈ ಗ್ರಂಥಕ್ಕೇನು ಹಾನಿ ಇಲ್ಲ. ಯಾಕೆ? ಜ್ಞಾನಿಗಳು ಇದನ್ನು ಸ್ವೀಕಾರ ಮಾಡ್ತಾರೆ, ಜ್ಞಾನಿಗಳು ಇದನ್ನು ಸ್ವೀಕಾರ ಮಾಡಿ ಸಂತೋಷ ಪಡ್ತಾರೆ. ಆದ್ದರಿಂದಾಗಿ ಅಜ್ಞಾನಿಗಳು ಅವಿವೇಕಿಗಳು ಇದನ್ನು ನಿಂದೆ ಮಾಡಿದ ಕ್ಷಣಕ್ಕೆ ಈ ಗ್ರಂಥಕ್ಕೆ ಯಾವ ಹಾನಿ ಇಲ್ಲ. ಅವಶ್ಯವಾಗಿ ಗುಣಾನುಸಂಧಾನಕ್ಕಾಗಿ ಜ್ಞಾನಿಗಳು ಇದನ್ನು ಸ್ವೀಕಾರ ಮಾಡ್ತಾರೆ. ಅಂದರೆ ಜ್ಞಾನಿಗಳನ್ನು ಇದನ್ನು ಸ್ವೀಕರಿಸಿ ಈ ರೀತಿಯಾಗಿ ಅನುಸಂಧಾನ ಮಾಡಿ ಆ ಅನುಸಂಧಾನಪೂರ್ವಕವಾಗಿ ಜಗನ್ನಾಥ ವಿಠ್ಠಲನ ಅಪಾರವಾದ ಪ್ರೀತಿಗೆ ಪಾತ್ರರಾಗುತ್ತಾರೆ ಎನ್ನುವ ವಿಚಾರವನ್ನು ತಿಳಿಸಿ ಹೇಳ್ತಾರೆ. ಕೋಕನದ ಸುಖನುದಯ ಭೂಕಾಲೋಕನಕ್ಕೆ ಸೊಗಸದಿರೆ ಭಾಸ್ಕರತಾ ಕಳಂಕನೆ, ಈ ಕೃತಿಯಲ್ಲಿ ಜಗನ್ನಾಥ ವಿಠ್ಠಲನು ಇರಲಾಗಿ ಸ್ವೀಕರಿಸಿ ಸುಖಪಡಲರಿಯದ ಅವಿವೇಕಿಗಳು ನಿಂದಿಸಿದರೇನಹುದು, ಈ ಕವಿತ್ವವ ಕೇಳಿ ಸುಖಪಡದಿ ಹರೆ ಕೋವಿದರು. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.